ನಿನ್ನಂಥ ವ್ಯಕ್ತಿ ಹತ್ರ ಹೋಗಿ ಕಲ್ತ್ಕೋಬೇಕು ಅಂತ ಅನ್ಕೊಂಡಿದ್ದೆ. ನಾನು ಮಾಡ್ದಂತ ತಪ್ಪು. ಆ ತಪ್ಪನ್ನ ನೀವ್ ಯಾರು ಮಾಡಬೇಡಿ. ನೋಡಿದ್ರಲ್ಲ ಇವ್ ನಿಜ ಸ್ವರೂಪನ. ನಂಬಿಸ್ಬಿಟ್ಟು ಅವ್ರ ಜೀವನದ ಜೊತೆನೆ ಆಟ ಆಡ್ಬೇಕು ಅಂತ ಅನ್ಕೊಳ್ತಾನೆ. ನೋಡು, ಇವಾಗ ಹೇಳ್ತಿದ್ದೀನಿ, ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ಮತ್ತೆ ನಿನ್ ಮುಖನೂ ನೋಡಲ್ಲ, ನನ್ನ ನೆರಳು ನೀನು ಕಾಣಿಸ್ಕೊಳ್ಳಲ್ಲ. ಏನಯ್ಯ, ನೀನೇನೋ ಒಳ್ಳೆಯವನು ಅಂತ ಹೆಣ್ಮಕ್ಳ ಮೇಲೆ ತುಂಬಾ ಗೌರವ ಇದೆ ಅಂತ ಅನ್ಕೊಂಡ್ರೆ ನೀನು ಸ್ಟೂಡೆಂಟ್ ಜೀವನನೇ ನಾಶ ಮಾಡಬೇಕು ಅನ್ಕೊಂಡಿದ್ಯಾ? ಇಂಥವ್ರ ಹತ್ರ ಮಾತೇನ್ ಸರ್, ಈ ಮುಖಕ್ಕೆ ಸನ್ಮಾನ ಬೇರೆ. ಹೆಣ್ಮಗಳು ಮರ್ಯಾದೆ ತೆಗಿಯೋಕ್ ನೋಡಿದ್ದು ಅಲ್ದೆ ಹೀಗೆ ಏನೋ ಘನಕಾರ್ಯ ಮಾಡಿರೋ ಹಾಗೆ ಎಲ್ರಿಗೂ ವಿಡಿಯೋ ಕಳಿಸ್ತೀಯಾ? ಅದು ಅಲ್ದೆ ನಿನ್ ಮುಖಕ್ಕೆ ಪ್ರೈಸ್ ಬೇರೆ. ಈ ಕ್ಷಣನೇ ನಿನ್ನ ನಮ್ ಕಾಲೇಜಿಂದ ಕೋಚ್ ಕೆಲಸದಿಂದ ತೆಗಿತಾ ಇದೀವಿ. ನಿನ್ನಂತವನಿಗೆ ಈ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋ ಅರ್ಹತೆ ಕೂಡ ಇಲ್ಲ. ಮೊದಲು ಇಲ್ಲಿಂದ ಹೋಗೋ ಹೋಗೋ. ನಾನು ನಿಮ್ಮ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ ಸರ್. ನೀವು ನಮ್ಮ ಪ್ರೀತಿನ ಒಪ್ಕೊಂಡ್ರೆ ನಾವಿಬ್ರು ಮದುವೆ ಮಾಡ್ಕೋತಿದ್ದೀವಿ. ಹೆಣ್ಣಿನ ಮರ್ಯಾದೆನ ಬೀದಿ ಪಾಲ್ ಮಾಡ್ತಾರ? ಎಂತ ಮನುಷ್ಯರು ಅವರು? ನಾಳೆಯಿಂದ ಅವಳು ತಲೆ ಎತ್ಕೊಂಡು ಹೇಗೆ ಓಡಾಡಕ್ಕಾಗುತ್ತೆ? ಅಂಥವನ್ನ ಕ್ಷಮಿಸಬಾರ್ದು ಭಾವನವ್ರೆ. ಅವನ್ ನಾವು ತಲ್ಲೆ ಸಾಯಿಸ್ಬಿಟ್ಟಿದ್ರೆ ಇವತ್ತಿಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಣ್ಣ. ಚಿಕ್ಕಪ್ಪ, ಅಂತ ಕೆಲಸನ ಶೌರ್ಯ ಸರ್ ಮಾಡಿಲ್ಲ. ಅವ್ರ ಬಗ್ಗೆ ನನಗೆ ಗೊತ್ತು. ಏನಮ್ಮ ಗೊತ್ತು ನಿಂಗೆ? ನಾನೇ ಹಾಳು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಂತ ಅವನ್ ಬಾಯಾರೆ ಅವನೇ ಹೇಳಿದಾನೆ. ಅಂತವ್ನು ಈ ತರ ಕೆಲಸ ಮಾಡಲ್ಲ ಅಂತ ಹೇಗೆ ಅನ್ಕೋತೀಯ? ಆ ಕೋಚ್ ತುಂಬಾ ಒಳ್ಳೆಯವನು, ಒಳ್ಳೆ ಸಂಸ್ಕಾರ ಇರೋನು ಅನ್ಕೊಂಡಿದ್ದೆ. ಆದ್ರೆ ಆತ ಹೀಗೆಲ್ಲ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಮಗಳ ಜೀವನನ ನಾಶ ಮಾಡ್ಬೇಕು ಅಂತ ನೋಡಿದ್ದು ಅಲ್ದೆ ಅದನ್ನ ಎಲ್ರಿಗೂ ತೋರಿಸಿ ಈ ಸಮಾಜದಲ್ಲಿ ನನ್ನ ರಾಜಿ ತಲೆ ಎತ್ತಿ ಓಡಾಡ್ತೀರ ಹೋಗಿ ಮಾಡ್ಬಿಟ್ಟ. ದೊಡ್ಡಮ್ಮ, ಅವ್ರ ಬಗ್ಗೆ ನಿಮಗ್ ಗೊತ್ತಿಲ್ಲ. ತಿಳ್ಕೋಬೇಕಾಗಿರೋ ಅಗತ್ಯ ಇಲ್ಲಮ್ಮ. ಆವತ್ತವನು ನನ್ನ ಮಗಳ ಮೈನ ಮುಟ್ಟಕ್ ನೋಡಿದಾಗ ವಯಸ್ಸು ಅವನ ಹತ್ರ ತಪ್ಪು ಮಾಡಿಸಿರುತ್ತೆ ಅಂತ ಕ್ಷಮಿಸಿ ಸುಮ್ಮನೆ ಬಿಟ್ಟೆ. ಆದ್ರೆ ಇವತ್ತು ಎಲ್ರಿಗೂ ಸಿನಿಮಾ ಹಾಗೆ ಅವನು ಮಾಡಿರೋ ಕೆಲ್ಸದ ಬಗ್ಗೆ ತೋರಿಸಿ ನನ್ನ ಮಗಳು ತಲೆ ಎತ್ಕೊಂಡು ತಿರುಗದಿರೋ ಹಾಗೆ ಮಾಡಬೇಕು ಅಂತ ನೋಡ್ತಿದ್ರೆ ಇನ್ನು ಅವನನ್ನ ಹೇಗ್ ಕ್ಷಮಿಸ್ಲಿ? ಕ್ಷಮಿಸ್ಬೇಕಾಗಿರೋ ಅಗತ್ಯ ಕೂಡ ಇಲ್ಲ ಅಣ್ಣ. ನಮ್ಮನೆ ಮರ್ಯಾದೆನ ಅವನು ಊರ್ ಮುಂದೆ ಹರಾಜಾಗ್ತಿದ್ದಾನೆ. ಈ ವಿಷಯ ಎಲ್ರ ಬಾಯಿಂದ ಬಾಯಿಗೆ ಹೋಗಿ 4 ಜನ ನಮ್ಮ ರಾಜಲಕ್ಷ್ಮಿ ಬಗ್ಗೆ ತಪ್ಪಾಗಿ ಮಾತಾಡ್ಕೊಳ್ಳೋಕ್ಕೂ ಮುಂಚೆನೆ ಅವನಿಗೆ ಶಿಕ್ಷೆ ಆಗ್ಲೇಬೇಕಣ್ಣ. ಹೆಣ್ಮಕ್ಳಿಗೆ ಬೈದ್ರೇನೆ ಒಪ್ಕೊಳ್ದೇ ಇರೋ ನಾನು ನನ್ನ ಮಗಳ ಮಾನ ಮರ್ಯಾದೆ ತೆಗಿಬೇಕು ಅಂತ ನೋಡ್ದವನ್ನ ಹೇಗ್ ತಾನೇ ಕ್ಷಮಿಸ್ತೀನಿ ಶಿವರಾಜು? ಇವತ್ತು ಅವನ ಅಂತ್ಯ ನೋಡದೆ ಬಿಡಲ್ಲ. ದೊಡ್ಡಪ್ಪ, ಪ್ಲೀಸ್ ನನ್ ಮಾತು ಕೇಳಿ. ಶೌರ್ಯ ಸರ್ ತುಂಬಾನೇ ಒಳ್ಳೆಯವರು. ಯಾವತ್ತೂ ಯಾರ ಜೊತೆನೂ ಕೆಟ್ಟದಾಗಿ ನಡ್ಕೊಂಡೇ ಇಲ್ಲ ಅವರು.
ಅಂತ ಸರ್ ಇಂಥ ಒಂದ್ ಕೆಲಸ ಮಾಡಿದ್ರು ಅಂದ್ರೆ ಎಲ್ಲೋ ಎಲ್ಲೋ ಏನೋ ನಡೆದಿದೆ. ಇದು ಸರ್ ಮಾಡಿರೋ ಕೆಲಸ ಅಲ್ಲ ದೊಡ್ಡಪ್ಪ. ನನ್ನ ಮಗಳ ಜೀವನನ ನಾಶ ಮಾಡ್ಬೇಕು ಅಂತ ನೋಡ್ದೊಂಡ ಇನ್ನೂ ಒಳ್ಳೆಯವನಂತೆ ಹೇಗ್ ನಂಬ್ತೀಯ ನೀನು? ಆ ದೃಶ್ಯನ 4 ಜನ ನೋಡಿದ್ರು ಅಂತ ನನ್ ರಾಜ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅದಕ್ಕೆ ಯಾರಮ್ಮ ಜವಾಬ್ದಾರಿ? ಹೇ, ಮನುಷ್ಯನಿಗೆ ಕ್ಷಮಾಪಣೆ ಇರುತ್ತೆ, ಮೃಗಗಳಿಗೆ ಶಿಕ್ಷೆ ಮಾತ್ರನೇ ಇರುತ್ತೆ. ಆ ಮೃಗಕ್ಕೆ ಶಿಕ್ಷೆ ಆಗ್ಲೇಬೇಕು. ದೊಡ್ಡಪ್ಪ ರಾಜು ಬೇಡ ಕಣೋ. ದಾರಿ ಬಿಡು ಆದ್ಯ. ಇವತ್ತು ನನ್ನ ಮಗಳ ವಿಷಯದಲ್ಲಿ ತಪ್ಪು ಮಾಡಿದವನು ನಾಳೆ ಮತ್ತೊಂದು ಹೆಣ್ಣಿನ ಜೀವನ ನಾಶ ಮಾಡಲ್ಲ ಅನ್ನೋ ನಂಬಿಕೆ ಏನಿದೆ? ಅಂಥವನ್ಗೋಸ್ಕರ ನೀನ್ ನನ್ನ ತಡೆಯೋದಂದ್ರೇನು, ನಾನು ಸುಮ್ಮನಾಗೋದು ಅಂದ್ರೇನು? ಶಿವರಾಜು, ದೊಡ್ಡಪ್ಪ ರಾಜು ನಿನ್ನಂಥ ವ್ಯಕ್ತಿ ಹತ್ರ ಹೋಗಿ ಕಲ್ತ್ಕೋಬೇಕು ಅಂತ ಅನ್ಕೊಂಡಿದ್ದೆ. ನಾನು ಮಾಡ್ದಂಥ ತಪ್ಪು. ಈ ಕ್ಷಣನೇ ನಿನ್ನ ನಮ್ಮ ಕಾಲೇಜಿಂದ ಕೋಚ್ ಕೆಲಸದಿಂದ ತೆಗಿತಾ ಇದ್ದೀವಿ. ಎಷ್ಟು ಧೈರ್ಯ ಇದ್ರೆ ನಮ್ ಹುಡುಗಿ ಜೀವನನ ನಾಶ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಸಾಲ್ದೇನೆ ಆ ವಿಡಿಯೋನ ಎಲ್ರಿಗೂ ಕಳಿಸ್ತೀಯಾ? ಸರ್ ನಾನು ಯಾವ ವಿಡಿಯೋನ ಕಳ್ಸಿಲ್ಲ ಸರ್, ನಂಗೇನು ಗೊತ್ತಿಲ್ಲ. ನಿನಗೇನು ಗೊತ್ತಿಲ್ವಾ? ನಿನ್ನ ಅವತ್ತೇ ಕತ್ತರಿಸ್ಬೇಕಿತ್ತು ಕಣೋ. ಹಾಗೆ ಬಿಟ್ಟು ದೊಡ್ಡ ತಪ್ಪು ಮಾಡ್ತಿದ್ದೀರಾ ಸರ್? ಎದೊಳ ಮೇಲೆ ನಿನ್ನಂತವನು ಬದುಕಿರ್ಬಾರ್ದು ಸರ್. ಪ್ಲೀಸ್, ಒಂದು ಹೆಣ್ಣು ಮಗು ಬದುಕನ್ನ ಬೀದಿ ಪಾಲ್ ಮಾಡ್ಬೇಕು ಅಂತ ಇದೆಯಾ? ಸರ್ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸರ್, ಆ ವಿಡಿಯೋ ಹೇಗ್ ಬಂತು ಅಂತಾನು ಗೊತ್ತಿಲ್ಲ. ಏಯ್, ಮುಚ್ಚೋ ಬಾಯಿ. ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೇನೆ ಸಹಿಸ್ಕೊಳಕ್ಕಾಗದೇ ಇರೋ ಕುಟುಂಬ ಕಣೋ ನಮ್ದು. ಅಂಥದ್ರಲ್ಲಿ ನನ್ನ ಮಗಳ ಜೀವನ ನಾಶ ಮಾಡಬೇಕು ಅಂತ ನೋಡ್ದೆ ನೀನು. ಆದ್ರೂ ಕ್ಷಮಿಸಿ ನಿನ್ನ ಸುಮ್ಮನೆ ಬಿಟ್ಟೆ. ಅಲ್ಲಿಗೆ ಸುಮ್ಮನಿರ್ದೇನೆ ಮಾಡಿರೋ ತಪ್ಪನ್ನ ಎಲ್ರಿಗೂ ವಿಡಿಯೋ ಕಳಿಸಿ ಪ್ರಚಾರ ಮಾಡಬೇಕು ಅಂತ ನೋಡ್ದೆ ಅಂದ್ರೆ ನಿನ್ನಂಥವನನ್ನ ಕ್ಷಮಿಸಬಾರದು ಕಣ. ಗುರು ಸ್ಥಾನದಲ್ಲಿರೋನು ಶಿಷ್ಯರನ್ನ ಮಕ್ಕಳ ಹಾಗೆ ನೋಡ್ಕೋಬೇಕು. ಆದ್ರೆ ನೀನು ಕಾಮದಿಂದ ನೋಡ್ದೆ ಅಂದಾಗ್ಲೇ ನಿನ್ನ ನೀಚವಾದ ಬುದ್ಧಿ ನನಗೆ ಅರ್ಥ ಆಯ್ತು. ನಿನ್ನಂಥವ್ರು ಈ ಸಮಾಜಕ್ಕೆ ಕೆಟ್ಟ ಹುಳ ಇದ್ದ ಹಾಗೆ ಕಣೋ. ನಿನ್ನಂಥವ್ರು ಜೀವಂತವಾಗಿರ್ಬಾರ್ದು ಕಣೋ. ರಾಜಾರಾಮ್ ಅವರೇ, ಅವನ್ನ ಬಿಟ್ಬಿಡಿ ರಾಜಾರಾಮ್ ಅವರೇ. ಹೆಣ್ಮಕ್ಳು ಜೀವನದ ಜೊತೆ ಆಟ ಆಡಬೇಕು ಅಂತ ನೋಡ್ತಿದ್ದ ನೀನು. ಇಂಥವನನ್ನ ಜೀವಂತವಾಗಿ ಬಿಟ್ರೆ ಇನ್ನೆಷ್ಟು ಜನರ ಜೀವನ ನಾಶ ಮಾಡ್ತಾನೋ ಏನೋ. ಮನುಷ್ಯ ಬದುಕಬೇಕಾಗಿರೋದು ತಾನು ಬದುಕಕ್ಕೋಸ್ಕರ, ಇನ್ನೊಬ್ಬ ಮನುಷ್ಯನ ಬದುಕಿಸೋದಕ್ಕೋಸ್ಕರ. ಕ್ಷಣಿಕವಾದ ಸುಖಕ್ಕೋಸ್ಕರ ಜೀವನ ನಾಶ ಮಾಡಬೇಕು ಅಂತ ನೋಡೋ ಇಂಥವ್ರು ಬದುಕಬಾರ್ದು, ಬದುಕೋ ಅರ್ಹತೆ ಇಲ್ಲ. ರಾಜಾರಾಮ್ ಅವರೇ ಬೀಗ್ರೆ, ಇದೊಂದ್ಸಲ ನಮ್ಮ ಮುಖ ನೋಡಿ ಇವನ್ನ ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ. ನಿಮ್ ಕೈ ಮುಗಿದು ಕೇಳ್ಕೊತೀವಿ. ಬಿಟ್ಬಿಡಿ. ಎದ್ದೇಳೋ. ಸರ್, ಇಂಥವನ್ ಪ್ರಾಣ ಕಾಪಾಡಬೇಕು ಅಂತ ನೀವ್ಯಾಕೆ ಕೇಳ್ಕೊತಾ ಇದ್ದೀರಾ?
ನಿಮ್ಗೆ ಇವನ ಬಗ್ಗೆ ಗೊತ್ತಿಲ್ಲ, ಸುಮ್ನೆ ಹಿಂದೆ ಸರಿರಿ. ಅವನು ನಮಗ್ ಗೊತ್ತು ರಾಜಾರಾಮ್ ಅವ್ರೆ. ಅವನು ಏನ್ ಕೆಲಸ ಮಾಡಿದಾನೆ ಅಂತಾನು ಗೊತ್ತು. ಗೊತ್ತಾ? ಹೇಗ್ ಗೊತ್ತು ನಿಮ್ಗೆ? ಇವನ್ ನಿಮ್ಗೆ ಹೇಗೆ ಪರಿಚಯ? ನಿಮಗೂ ಇವನಿಗೂ ಏನ್ ಸಂಬಂಧ? ಕೇಳ್ತಾ ಇರೋದು ನಿಮ್ಮನ್ನೇ, ಹೇಳಿ. ಅದು ಇವನು ಏನ್ ಸಂಬಂಧ ಅಂತ ಹೇಳಿ. ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ. ಇವನು ನನ್ನ ದೊಡ್ಡ ಮಗ. ಇವನು ನಿಮ್ಮ ಮಗನ? ಹೌದು. ನನ್ನ ಮೊದಲನೇ ಹೆಂಡತಿ ಮಗ. ಮತ್ತೆ ಈ ವಿಷಯನ ಮೊದಲೇ ಯಾಕೆ ನಮ್ಮ ಹತ್ರ ಹೇಳಲಿಲ್ಲ? ನಮ್ಮ ಹತ್ರ ಒಬ್ನೇ ಮಗ ಅಂತ ಹೇಳಿದ್ರಿ ಅಲ್ವಾ? ನನ್ನ ಜೀವನದಲ್ಲಿ ಇನ್ನೊಬ್ಳು ಹೆಣ್ಣಿದ್ದಾಳೆ ಅಂತ ಗೊತ್ತಾದ್ರೆ ನಿಮ್ಮಂಥ ಒಳ್ಳೆ ಸಂಬಂಧ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ, ಎಲ್ಲಿ ನನ್ನ ಮಗನಿಗೆ ನಿಮ್ಮ ಮಗಳನ್ನ ಕೊಡಲ್ಲ ಅಂತಿರೋ ಅಂತ ಭಯಪಟ್ಟು ಹೇಳಲಿಲ್ಲ. ನಿಮಗೆ ಮೋಸ ಮಾಡಬೇಕು ಅಂತ ಈ ವಿಷಯನ ನಾವು ಮುಚ್ಚಿಟ್ಟಿರ್ಲಿಲ್ಲ. ಹೇಗಾದ್ರೂ ಮಾಡಿ ನಿಮ್ಮ ಕುಟುಂಬದ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತ ಮಹಾಲಕ್ಷ್ಮಿ ಅಂತ ರಾಜಲಕ್ಷ್ಮಿನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಆ ಆಸೆಯಿಂದ ಈ ವಿಷಯನ ಮುಚ್ಚಿಟ್ಟಿದ್ವಿ. ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮ ಮುಖ ನೋಡಿ ಅವನ್ನ ಬಿಟ್ಬಿಡಿ ರಾಜಾರಾಮ್ ಅವರೇ. ಇವನ್ ಏನ್ ಮಾಡಿದಾನೋ ಗೊತ್ತಾ ನಿಮ್ಗೆ? ಇಂಥವನನ್ನ ಸುಮ್ಮನೆ ಬಿಡುವ. ರಾಜಾರಾಮ್ ಅವರೇ ಬೇಡ. ನಮ್ಮ ಮೇಲಿರೋ ಕೋಪಕ್ಕೆ ಅವನು ಮಾಡಿರೋ ತಪ್ಪಿದು. ಅವನಿ ತಪ್ಪು ಮಾಡೋದಿಕ್ಕೆ ನಾವೇ ಕಾರಣ. ನೀವು ಬೇಕಾದ್ರೆ ನಮ್ಮನ್ನು ಸಾಯಿಸಿ. ಇದರಲ್ಲಿ ನಿಮ್ ತಪ್ಪೇನಿದೆ? ನನ್ನ ಮೊದಲನೇ ಹೆಂಡತಿ ಸತ್ತೋದ್ಮೇಲೆ ನಾನು ಇನ್ನೊಂದು ಮದುವೆ ಮಾಡ್ಕೊಂಡೆ ಅಂತ ನನ್ನ ಮೇಲೆ ಕೋಪ ಬೆಳೆಸ್ಕೊಂಡ ಇವನು. ನನ್ನಿಂದ ದೂರ ಹೊರಟೋದ. ಈಗ ಅವನ ತಮ್ಮನಿಗೆ ನಿಮ್ಮಂತ ಒಳ್ಳೆ ಸಂಬಂಧ ಸೆಟ್ ಆಗಿದೆ ಅನ್ನೋ ಕೋಪದಿಂದ ರಾಜಲಕ್ಷ್ಮಿ ಜೀವನನ ನಾಶ ಮಾಡಿದ್ರೆ ಈ ಸಂಬಂಧ ಹಾಳಾಗುತ್ತೆ ಅಂತ ಅವನು ಈ ಕೆಲಸ ಮಾಡಿದಾನೆ ರಾಜಾರಾಮ್ ಅವರೇ. ತಂದೆ ತಾಯಿ ಮೇಲೇನೋ ಕೋಪ. ತಾಯಿ ಯಾರೇ ಆದ್ರೂ ತಾಯಿ ತಾನೆ. ನಿನ್ ತಾಯಿ ದೂರ ಆದ್ರೆ ಈ ತಾಯಿಯಿಂದ ದೂರ ಆಗ್ಬೇಕಾ? ತಾಯಿನೇ ದ್ವೇಷ ಮಾಡೋ ವ್ಯಕ್ತಿ ಆಗಿರೋದಕ್ಕೆ ಒಂದು ಹುಡುಗಿ ಜೀವನ ನಾಶ ಮಾಡಬೇಕು ಅಂತ ನೋಡಿದ್ಯಾ? ಮಾವಯ್ಯ, ಅವನು ತಪ್ಪು ಮಾಡಿದ್ದಾನೆ ಅಂತ ನಾನು ಮಾಡೋದಿಲ್ಲ. ನನ್ನ ಅಣ್ಣನ ಕಡೆಯಿಂದ ಆಗಿರೋ ತಪ್ಪನ್ನು ನಾನು ಸರಿ ಮಾಡ್ತೀನಿ. ಏನು ನಡೆದಿದೆ ಅನ್ನೋದು ನನಗೂ ಗೊತ್ತಿದೆ. ಇವನು ಮಾಡಿರೋ ತಪ್ಪಿಂದ ರಾಜಲಕ್ಷ್ಮಿ ನೊಂದ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನನಗೆ ನೀವು ಹೇಗೆ ಅಂತ ಗೊತ್ತು, ರಾಜಲಕ್ಷ್ಮಿ ಹೇಗೆ ಅಂತಲೂ ಗೊತ್ತು. ಇನ್ನು ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ರಾಜಲಕ್ಷ್ಮಿನ ನಾನು ಸಂತೋಷವಾಗಿ ಮದುವೆ ಆಗ್ತೀನಿ. ಕೇಳಿಸ್ಕೊಂಡ್ಯಾ? ಮಗ ಅಂದ್ರೆ ಇವನು ಕಣೋ. ಕೋಪದಿಂದ ನೀನು ಮರ್ಯಾದೆ ತೆಗಿಬೇಕು ಅಂತ ನೋಡಿದ್ರು ನೀನ್ ಮಾಡಿದ ತಪ್ಪನ್ನ ಸರಿ ಮಾಡಿ ಕುಟುಂಬದ ಮರ್ಯಾದೆ ಕಾಪಾಡಬೇಕು ಅಂತ ನೋಡ್ತಿದ್ದಾನೆ. ಅದು ಕಣೋ ಪ್ರಶಾಂತ್ ಅಂದ್ರೆ. ನಿನ್ ಸಾವನ್ನ ಕಣ್ಣಲ್ಲಿ ನೋಡಾದ್ಮೇಲೆ ಇಲ್ಲಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವ್ರ ಮುಖ ನೋಡಿ ನಿನ್ನ ಸುಮ್ಮನೆ ಬಿಡ್ತಿದ್ದೀನಿ. ಬೀಗ್ರೆ, ಮಗಳ ಜೀವನ ನಾಶ ಮಾಡಬೇಕು ಅಂದವನ್ನ ನೀವು ಕ್ಷಮಿಸಿದ್ದೀರಾ ಅಂದ್ರೆ ನಿಮ್ಮಂತ ದೊಡ್ಡ ಮನಸ್ಸು ಯಾರಿಗೂ ಇರೋದಿಲ್ಲ. ಇನ್ನು ನಿಧಾನ ಮಾಡೋದು ಬೇಡ ಬೀಗ್ರೆ. ಇವ್ನು ಮಾಡಿರೋ ದರಿದ್ರ ಕೆಲ್ಸಕ್ಕೆ 4 ಜನ ಬಂಗಾರದಂತ ರಾಜಲಕ್ಷ್ಮಿ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಳ್ಳೋಕ್ ಮುಂಚೆ ಪ್ರಶಾಂತ್ ಜೊತೆ ಮದ್ವೆ ಮಾಡಿಸ್ಬಿಡೋಣ ಬೀಗ್ರೆ. ನೀವೇನಂತೀರ ಬೀಗ್ರೆ?
ಹಾಗೆ ಆಗ್ಲಮ್ಮ. ಶಿವರಾಜು, ನನ್ನನ್ನು ಕ್ಷಮಿಸ್ಬಿಡು. ನಿನ್ನ ಅವರಿಂದ ಕಾಪಾಡ್ಕೊಳ್ಳೋದಿಕ್ಕೋಸ್ಕರ ನಮ್ಮ ಮೇಲಿನ ಕೋಪಕ್ಕೆ ಹಾಗೆ ಮಾಡಿದೆ ಅಂತ ಸುಳ್ಳು ಹೇಳಬೇಕಾಗಿ ಬಂತು. ನೀನು ಪ್ರಾಣನ ಎಲ್ಲಿ ತೆಗಿತಾರೋ ಅನ್ನೋ ಭಯದಿಂದ ನನಗೆ ಅದನ್ನು ಬಿಟ್ಟು ಬೇರೆ ದಾರಿ ಕಾಣಿಸ್ಲಿಲ್ಲ ಕಣೋ. ಎಲ್ಲಿಂದ ಯಾವ ಸ್ಥಿತಿಗೆ ಬಂದಿದ್ದೀನಿ. ಅವನಿಗೋಸ್ಕರ ಹೆಣ್ಮಕ್ಳ ಜೀವನ ನಾಶ ಮಾಡುವಂತ ಕ್ರೂರಿ ಅಂತ ಅನ್ಸ್ಕೊಂಡೆ. ಕುಟುಂಬದ ಮೇಲಿನ ಕೋಪಕ್ಕೆ ಹೆಣ್ಮಕ್ಳ ಜೀವನ ಜೊತೆ ಆಟ ಆಡೋ ರಾಕ್ಷಸ ಅಂತ ಅನ್ಸ್ಕೊಂಡೆ. ಇನ್ನು ಆಗೋದಕ್ಕೇನಿದೆ? ರಾಜಲಕ್ಷ್ಮಿನ ಹಾಳು ಮಾಡ್ಬೇಕು ಅಂತ ನೋಡಿದ್ದು ಅವನು, ವಿಡಿಯೋ ಮಾಡಿ ನೋವು ಕೊಡ್ಬೇಕು ಅಂತ ನೋಡಿದ್ದು ಅವನು. ಶಿಕ್ಷೆ ಮಾತ್ರ ನನಗೆ. ಇಲ್ಲ, ನನಗೇನೋ ಗೊತ್ತಿಲ್ಲ. ಆ ವಿಡಿಯೋನ ನಾನು ಪೋಸ್ಟ್ ಮಾಡಿಲ್ಲ. ಅವನ್ಗೇನು ಗೊತ್ತಿಲ್ವಂತಲ್ವಾ? ಅವನಿಗೆ ಬಿಟ್ರೆ ಇನ್ಯಾರಿಗೂ ಆ ಅಗತ್ಯ ಇಲ್ಲ. ನೀವು ಯಾವತ್ತೂ ನನಗೋಸ್ಕರ ಏನು ಮಾಡಿಲ್ಲ ಅಂದ್ರು ನಿಮ್ಗೋಸ್ಕರ ನನ್ನ ಜೀವನನ, ನನ್ನ ಪ್ರಾಣನ ಪಣಕ್ಕಿಟ್ಟು ಎಲ್ಲರ ದೃಷ್ಟಿಲಿ ಕೆಟ್ಟವನಾಗಿ ಉಳ್ಕೊಂಡೆ. ಆದ್ರೂ ನನಗೆ ನೋವಿಲ್ಲ. ರಾಜಲಕ್ಷ್ಮಿ ಮತ್ತೆ ನಿನ್ನ ಒಂದ್ ಮಾಡೋಕ್ಕೋಸ್ಕರನೇ ನಿನ್ ತಪ್ಪನ್ನ ನನ್ ಮೇಲೆ ಹಾಕೊಂಡೆ. ಅದಕ್ಕೆ ಇಷ್ಟೊಂದು ಅವಮಾನ ಸಹಿಸ್ಕೊಂಡೆ. ಮದ್ವೆ ಮಾಡ್ಕೊಂಡು ರಾಜಲಕ್ಷ್ಮಿ ಜೊತೆ ಹಾಯಾಗಿರು. ಒಂದು ಮಾತನ್ನ ನೆನ್ಪಿಟ್ಕೋ, ಯಾವ ಕಾರಣದಿಂದನಾದ್ರೂ ರಾಜಲಕ್ಷ್ಮಿ ನಿನ್ನಿಂದ ನೋವು ಪಟ್ರೆ ಮಾಡ್ದಿರೋ ತಪ್ಪಿಗೆ ಹೇಗೂ ಕೆಟ್ಟವನಾಗಿದ್ದೀನಿ. ನಿನ್ನ ಸಾಯಿಸಿ ಕೊಲೆಗಾರ ಆಗ್ತೀನಿ. ನೆನ್ಪಿಟ್ಕೋ. ರಾಮು, ಹಾಯ್ ಸರ್. ಮೊನ್ನೆ ದೇವಸ್ಥಾನದಲ್ಲಿ ರಾಮಾಯಣ ನಾಟಕ ಶೂಟ್ ಮಾಡಿದೆ ಅಲ್ವಾ? ಒಂದ್ಸಲ ನನ್ಗೆ ಕ್ಲಿಪ್ಪಿಂಗ್ಸ್ ತೋರಿಸ್ತೀಯಾ? ಸ್ವಲ್ಪ ಅರ್ಜೆಂಟು. ಯಾಕೆ ಸರ್ ಅಷ್ಟು ಅರ್ಜೆಂಟಲ್ಲಿ ಕೇಳ್ತಿದ್ದೀರಾ? 4 ದಿವಸ ವೆಯ್ಟ್ ಮಾಡಿದ್ರೆ ಮಿಕ್ಸ್ ಮಾಡೇ ತೋರಿಸ್ತೀನಲ್ಲ. ಇಲ್ಲ ರಾಮು, ಆವತ್ತು ದೇವಸ್ಥಾನದಲ್ಲಿ ಆದ್ಯ ಬೆಂಕಿಗೆ ಬಿದ್ಬಿಟ್ಲಲ್ಲ, ಅವಳು ಬೈ ಮಿಸ್ ಆಗಿ ಬಿದ್ದಿರೋದಲ್ಲ, ಬೇಕು ಅಂತ ಯಾರೋ ತಳ್ಳಿರೋದು. ಆ ವಿಡಿಯೋಸ್ ನೋಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರೋ ಏನಾದರೂ ಕ್ಲೂ ಸಿಗ್ಬೋದು ಅಂತ ನಂಬಿಕೆಯಿಂದ ಬಂದಿದ್ದೀನಿ. ಸರಿ ಸರ್, ಕೂತ್ಕೊಳ್ಳಿ. ಸ್ವಲ್ಪ ಬ್ಯಾಕ್ ಬಾ. ಫಾರ್ವರ್ಡ್. ಮಧ್ಯದಲ್ಲಿ ಕರೆಂಟ್ ಹೋಗಿತ್ತಲ್ಲ ಸರ್? ಕರೆಂಟ್ ಹೋಗಿದ್ದ ಸಮಯದಲ್ಲೇ ಆಗಿದ್ದು. ಆ ಫೂಟೇಜ್ ಇದೆಯಾ? ಇದ್ರೆ ತೋರಿಸು. ಸರಿ ಸರ್. ಒಂದು ನಿಮಿಷ, ಸ್ವಲ್ಪ ರಿವೈಂಡ್ ಮಾಡು. ಓಕೆ ಸರ್. ಮೈನ್ ಆಫ್ ಮಾಡಿದ್ದು ಅಮ್ಮನ. ಯಾಕೆ? ದೇವಸ್ಥಾನದಲ್ಲಿ ಕರೆಂಟ್ ತೆಗೆಯುವಂಥ ಅವಶ್ಯಕತೆ ಏನಿದೆ? ಅಮ್ಮನ್ನೇ ಕೇಳಿದ್ರೆ ಗೊತ್ತಾಗ್ಬೋದು. ರಾಮು, ನಾನು ನಂಬರ್ ಕೊಡ್ತೀನಿ, ಈ ವಿಡಿಯೋನ ನಂಬರ್ ಕಳಿಸ್ತೀಯಾ? ಸರಿ ಸರ್. ರಾಜಿ, ನೀನ್ ಏನ್ ಬೇಕಾದ್ರೂ ಹೇಳು, ನೀನ್ ಮಾಡ್ತಿರೋದು ತಪ್ಪು. ಶೌರ್ಯ ಸರ್ ಅಂತ ವ್ಯಕ್ತಿ ಅಲ್ಲ. ಇನ್ನು ಯಾಕೆ ಅವನನ್ನ ಸಮರ್ಥಿಸ್ಕೊಳ್ತಿದ್ಯಾ? ನಂಗೆ ನಿದ್ದೆ ಮಾತ್ರೆ ಕೊಟ್ಟಿದ್ದು ಅವನೇ, ನನ್ನ ಜೀವನ ಹಾಳು ಮಾಡಬೇಕು ಅಂತ ನೋಡಿದ್ದು ಅವನೇ. ಆ ವಿಷಯನ ಅವನೇ ಒಪ್ಕೊಂಡಿದ್ದಾನೆ. ಇನ್ನೂ ಅವ್ನು ಒಳ್ಳೆಯವನು ಅಂತ ಹೇಗೆ ಹೇಳಕ್ಕಾಗತ್ತೆ? ಎಲ್ಲೋ ಏನೋ ತಪ್ಪು ನಡೀತಿದೆ ರಾಜಿ. ಶೌರ್ಯ ಸರ್ ಬಗ್ಗೆ ನನಗಿಂತ ಹೆಚ್ಚಾಗಿ ನಿನ್ಗೆ ಗೊತ್ತು.
ಅಂತ ಒಬ್ಬ ವ್ಯಕ್ತಿ ಇವತ್ತು ಇಷ್ಟು ಕ್ರೂರವಾಗಿ ಪ್ರವರ್ತಿಸಿದ್ದಾರೆ ಅಂದ್ರೆ ಅದನ್ನ ಹೇಗ್ ನಂಬ್ತಿದ್ಯಾ? ಒಳ್ಳೆ ಒಂಥರ ನಡ್ಸಿದ್ದಾನೆ ಆದ್ಯ, ಅದ್ ನಿನಗೆ ಅರ್ಥ ಆಗ್ತಿಲ್ವಾ? ಹಾಗ್ ನಾಟಕ ಆಡಿ ನನಗೆ ಹತ್ರ ಆಗ್ಬೇಕು ಅಂತ ನೋಡಿ ಜೀವನ ನಾಶ ಮಾಡೋದಕ್ ನೋಡ್ದ. ಅವನ್ ಮನುಷ್ಯನೇ ಅಲ್ಲ, ಮೃಗ.